ಯಾಕಾದ್ರೂ ಫಂಕ್ಷನ್ ಮನೆಗೆ ಹೋದು ಅನಿಸ್ತಿದೆ. ಯಾರು ಕೂಡ ನಮ್ಮನ್ನು ಗಮನಿಸ್ಕೊಳ್ಳೇ ಇಲ್ಲ. ನನ್ನ ಫ್ರೆಂಡ್ ಕೂಡ ಬಾ ಅಂತ ಅವ್ನು ಮಾತು ಕರೆದ್ಬಿಟ್ಟು ಹಂಗೆ ಹೋಗ್ಬಿಟ್ಟ, ಮತ್ತೆ ಕಾಣಲೇ ಇಲ್ಲ. ಅವ್ರನ್ನ ಮಾತ್ರ ಗಮನಿಸ್ಕೊಂಡು ನನ್ನನ್ನು ಗಮನಿಸ್ಕೊಳ್ಳಿಲ್ಲ, ನನ್ನನ್ನು ಅವಮಾನ ಪಡಿಸಿದ್ರು ಅಂತ ನಾವು ಅನ್ಕೋಬಾರ್ದು. ನೀವು ಹೋಗುವಾಗಲೇ ದೊಡ್ಡ ಒಂದು ನಿರೀಕ್ಷೆಯಿಂದನೇ ಹೋಗಿದ್ದೀರಾ. ನನ್ನ ಫ್ರೆಂಡು ಗಮನಿಸ್ಕೊಳ್ತಾನೆ, ಎಲ್ಲರ ಮುಂದೆ ನನ್ನನ್ನು ಘನಪಡಿಸ್ತಾನೆ ಅಂತ ಅಂದ್ಕೊಂಡಿದ್ದೀರಾ. ಪರಲೋಕ ರಾಜ್ಯದಲ್ಲಿ ದೇವರು ನಮಗಾಗಿ ಒಂದು ಔತಣವನ್ನು ಸಿದ್ಧ ಮಾಡಿದ್ದಾರಲ್ಲವ, ಆ ಔತಣಕ್ಕೆ ನಾವು ಸಿದ್ಧರಾಗಬೇಕು. ಆ ಔತಣಕ್ಕೆ ಕರೆಯಲ್ಪಟ್ಟಿದ್ದಕ್ಕೆ ನಾವು ಯೋಗ್ಯರಾಗಿದ್ದು ನಾವು ಹೋಗುವುದಕ್ಕೆ ಸಿದ್ಧರಾಗಿರಬೇಕು. ಇಲ್ಲಿರುವಂತ ಎಲ್ಲ ಔತಣದಲ್ಲಿ ಭಾಗವಹಿಸಿ ಅಲ್ಲಿರುವ ಔತಣವನ್ನು ಬಿಟ್ಟು ಬಿಟ್ಟರೆ ನಮ್ಮಂತ ದೌರ್ಭಾಗ್ಯವಂತರು ಯಾರು ಇರುವುದಿಲ್ಲ. ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸುಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ. ಈ ದಿನ ಕೂಡ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ಕಾರ್ಯಕ್ರಮದ ಮೂಲಕ ಅನೇಕ ಕುಟುಂಬಗಳು ಆಶೀರ್ವದಿಸಲ್ಪಡುವುದನ್ನು ನೆನೆಸಿ ನಾವು ದೇವರಿಗೆ ವಂದನೆ ಹೇಳುತ್ತೇವೆ. ಈ ದಿನ ಔತಣದ ಮನೆ ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ಔತಣದ ಮನೆ ಅಂದು ಕೂಡಲೇ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರ ಹೃದಯದಲ್ಲೂ ಒಂದು ಸಂತೋಷ ಉಂಟಾಗುತ್ತದೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಔತಣ ಮನೆಗಳಲ್ಲಿ ಸಂತೋಷವು ಪರಿಪೂರ್ಣವಾಗಿ ಇರುವುದಿಲ್ಲ. ಅನೇಕ ಔತಣ ಮನೆಗಳಲ್ಲಿ ಕಾರ್ಯಕ್ರಮಗಳು ಸಂತೋಷವಾಗಿ ಆರಂಭವಾಗಿ ಜಗಳದಲ್ಲಿ ಮುಗಿಯುತ್ತದೆ. ಇದಕ್ಕೆ ಕಾರಣ ಏನೆಂದರೆ ಹೆಮ್ಮೆ ಮತ್ತು ಎದುರು ನೋಡುವಿಕೆಯೇ ಆಗಿದೆ. ದೇವರ ಮಕ್ಕಳಾಗಿರುವಂತ ನಾವು ಯಾವುದೇ ಎದುರು ನೋಡುವಿಕೆ ಇಲ್ಲದೆ ಗಮನವಾಗಿ ತಾಳ್ಮೆಯಿಂದ ನಡೆದುಕೊಳ್ಳುವಾಗ ನಾವು ಎಲ್ಲೇ ಹೋದರೂ ದೇವರ ಪ್ರಸನ್ನತೆಯನ್ನು ಕಾದುಕೊಳ್ಳಲು ಸಾಧ್ಯ. ಈಗ ಜ್ಯೋತ್ಯಕ ನಾಟಕ ನೋಡೋಣವಾ? ಮಾಲತಿ, ಬೇಗ ಹೊರಡಮ್ಮ. ಹೊರಡ್ತಾನೆ ಇದ್ದೀನ್ರಿ. ಹೊರಡ್ತಾನೆ ಇದೆಯಾ? ಆದರೆ ಎಷ್ಟೊತ್ತು ಹೊರಡ್ತಾನೆ ಇದೆಯಾ? ನಿಮ್ಗೇನು ಬೇಗ ಹೊರಡ್ತೀರಿ, ನಾವು ಹಾಗ ನಮಗೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತಿಬ್ಬರು ಮನೇಲಿ ಫಂಕ್ಷನ್ ಮಾ, ಸ್ವಲ್ಪ ಬೇಗ ಹೋಗ್ಬೇಕಲ್ವಾ? ನನ್ನನ್ನು ಬೇರೆ ಅವನು ಹುಡುಕ್ತಾ ಇರ್ತಾನೆ. ಹೌದು, ನೀವು ಹೋಗಿಲ್ಲ ಅಂದರೆ ಫಂಕ್ಷನ್ನೇ ನಡೆಯಲ್ಲ ನೋಡಿ. ಬೇಗ ಬಂದ್ಬಿಡ್ತೀನಿ, ಹೋಗ್ರಿ. ಲವ್, ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ಹಾಗೆ ಸುಮ್ಮನೆ ಟೈಮ್ ಪಾಸಿಗೆ ಕೂತಿದ್ದೆ ಕಣ. ಎಲ್ಲಿಗೆ? ಏನಿಷ್ಟು ಜಮ್ ಅಂತ ಹೊರಟಿದ್ಯಾ? ಇಲ್ಲೇ ಪಕ್ಕದಲ್ಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನು ಬರ್ತೀಯಾ? ಲವ್, ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ನನ್ನನ್ನು ಕರೆದು ಕೂಡ ಇಲ್ಲ. ನಾನು ನಿನಗೆ ಗೊತ್ತಲ್ವೇನಾ? ಗೊತ್ತು. ಮತ್ತೆ ಅತ್ ಬಾ, ನಾವೇನು ಫಂಕ್ಷನ್ ನಡ್ಸಕ್ಕೆ ಹೋಗ್ತಾ ಇದೀವಿ, ಊಟಕ್ಕೆ ತಾನೆ ಹೋಗ್ತಾ ಇರೋದು. ಬಾ. ಇವನ್ ಬೇರೆ. ಲವ್, ನಿನ್ ಜೊತೆ ಎಲ್ಲರೂ ಫಂಕ್ಷನ್ ಬರೋದಕ್ಕೇನೆ ತುಂಬಾ ಭಯ ಆಗುತ್ತೆ ಕಣ. ಯಾಕಂದ್ರೆ ಹೋದ್ವಾರ ಮದುವೆ ಮನೇಲಿ ಮಟನ್ ಸಾರು ಸರಿಯಾಗಿ ಹಾಕಿಲ್ಲ ಅಂತ ದೊಡ್ಡ ಸಮಸ್ಯೆ ಮಾಡ್ಬಿಟ್ಟಲ್ಲ. ಕೆಲವ್ರು ಮಟನ್ ಕೋಲೆನೆ ಮಾಡಕ್ ಕೊಡ್ತಾರೆ. ಅವ್ನು ಮಟನ್ ಸಾರ್ನ ಕರೆಕ್ಟಾಗಿ ಹಾಕಿ ನಾನೇ ಸಮಸ್ಯೆ ಮಾಡ್ತಿದ್ದೆ. ಲವ್, ಎಲ್ರಿಗೂ ಒಂದು ಸೋಟ್ ತಾನೇ ಹಾಕೋದು, ನಿನಗೇನು ಸಪ್ರೇಟಾಗಿ ಒಂದು ತಪ್ಪಲೆ ತಂದು ಹಾಕ್ತಾರ? ತಲೆ ತಿನ್ಬೇಡ ಬಾರ, ಇಲ್ಲಂಗೇನು ನಡೆಯಲ್ಲ. ನೋಡ ನೀನಾಗುತ್ತೆ. ಈಗ ಯಾಕೆ ಮುಖ ಉದಿಸ್ಕೊಂಡು ಕೂತಿದ್ದೀರಾ? ಯಾಕಾದ್ರೂ ಫಂಕ್ಷನ್ ಮನೆಗೆ ಹೋದು ಅನಿಸ್ತಿದೆ.
ಯಾರು ಕೂಡ ನಮ್ಮನ್ನು ಗಮನಿಸ್ಕೊಳ್ಳೇ ಇಲ್ಲ. ನನ್ನ ಫ್ರೆಂಡ್ ಕೂಡ ಬಾ ಅಂತ ಅವ್ನು ಮಾತು ಕರೆದ್ಬಿಟ್ಟು ಹಂಗೆ ಹೋಗ್ಬಿಟ್ಟ, ಮತ್ತೆ ಕಾಣಲೇ ಇಲ್ಲ. ಏನ್ರಿ ಇದೆಲ್ಲ ಒಂದು ಸಮಸ್ಯೆನಾ? ಫಂಕ್ಷನ್ ಮನೆ ಅಂದ್ರೆ ಹಂಗೆ ಇರುತ್ತೆ. ಇದಕ್ಕೆಲ್ಲ ಯಾರಾದ್ರೂ ಕೋಪ ಮಾಡ್ಕೋತಾರಾ? ಹೇಗೆ ಕೋಪ ಮಾಡ್ಕೊಳ್ದಲ್ಲ ಇರಕ್ಕೆ ಸಾಧ್ಯ? ನನಗೆಷ್ಟು ಅವಮಾನ ಆಯಿತು ಗೊತ್ತಾ? ಅದೆಲ್ಲ ಬಿಡು, ಊಟ ಮಾಡ್ಬೇಕಾದ್ರೂ ಪಕ್ಕದಲ್ಲಿ ಇದ್ದವ್ರನ್ನೆಲ್ಲ ಚೆನ್ನಾಗಿ ಗಮನಿಸ್ಕೊಂಡ್ರು, ನಮ್ಮನ್ನೇನಾದರೂ ಗಮನಿಸ್ಕೊಂಡ್ರಾ? ತಪ್ಪೇ, ಆದ್ರೆ ಇದು ತಿಳಿದಿರ ತಾನೇ ನಡೀತು. ಗೊತ್ತಿದ್ದಾಯ್ತೋ ಗೊತ್ತಿದ್ದಲ್ಲೇ ಆಯಿತು, ಅವಮಾನ ತಾನೇ. ನೋಡ್ದಾ, ಈ ಫಂಕ್ಷನಲ್ಲಿ ನಾನು ಯಾವುದೇ ಸಮಸ್ಯೆ ಮಾಡಲಿಲ್ಲ. ಅದೇಂಗ್ ಮಾಡ್ಬಿಡ್ತೀಯೋ? ನಿನ್ನನ್ನು ವಿಚಾರಿಸ್ಕೊಳ್ಳೋದೆಲ್ಲ ತುಂಬಾನೇ ಭಯಂಕರವಾಗಿತ್ತಲ್ವಾ? ಅದೇಂಗು ಹಂಗೆ ನಿನಗೆ ಮಾತ್ರ ಸ್ಪೆಷಲ್ ಆಗಿ ಗಮನಿಸ್ಕೊತಾ ಇದ್ರು? ಅವ್ನು ನನ್ನ ಫ್ರೆಂಡ್ ಕಣ, ನನ್ನನ್ನು ಗಮನಿಸ್ಕೊಳ್ದಲ್ಲ ಇನ್ಯಾರನ್ನ ಗಮನಿಸ್ಕೊತಾನೆ. ಗಮನಿಸ್ಕೊಂಡಿರ್ಲಿಲ್ಲ ಅಂದಿದ್ರೆ ನಾನು ಅವನ ಜೊತೆ ಮಾತಾಡ್ತಾನೆ ಇತ್ತಿಲ್ಲ. ಅಷ್ಟೇ. ಆಮೇಲೆ ಹಲೋ, ಯಾಕ ನಾನು ಫೋನ್ ಮಾಡಿದ್ರೆ ಅವಾಯ್ಡ್ ಮಾಡ್ತಿದ್ಯಾ? ಅಮ್ಮ ಹೇಳಿದ್ರು ಫಂಕ್ಷನ್ ಮುಗಿಸಿ ಹೋಗ್ಬೇಕಾದ್ರೆ ನೀನು ತುಂಬಾ ಕೋಪದಿಂದ ಹೋದೆ ಅಂತ. ಯಾಕ? ಹಾಗೆಲ್ಲ ಏನಿಲ್ವೋ? ನಿನ್ನ ಮಾತಿಗೂ ನಿನ್ನ ವಾಯ್ಸ್ಗೂ ಸಂಬಂಧನೇ ಇಲ್ಲದೆ ಇರೋ ಥರ ಇದೆ ಕಣ. ಹಲೋ, ಏನಾಯ್ತು ನಿಂಗೆ? ನನಗೇನೂ ಇಲ್ಲ, ನಾನು ಆಮೇಲೆ ಫೋನ್ ಮಾಡ್ತೀನಿ ತಡಿ. ಏನಾಯ್ತು? ಇದಕ್ಕೆಲ್ಲ ಕೋಪ ಮಾಡ್ಕೋತೀರಾ? ನಾನು ಕೋಪದಲ್ಲಿದ್ದೀನಿ ಅಂತ ನಿನ್ನ ಹತ್ರ ಹೇಳಿದ್ನಾ? ಕೋಪದಲ್ಲಿ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ಬೇಕಿತ್ತಲ್ವಾ? ನೀನು ಸ್ವಲ್ಪ ಮೌನವಾಗಿದ್ಬಿಡು. ಇವತ್ತು ಲೀವ್ ತಾನೆ, ನನ್ನ ಜೊತೆ ಅಂಗಡಿಗಾದ್ರೂ ಬನ್ನಿ. ಮನೆಯಲ್ಲೇ ಕೂತ್ಕೊಂಡಿದ್ರೆ ಇನ್ನೂ ಬಿಪಿನೇ ಜಾಸ್ತಿ ಆಗುತ್ತೆ. ಸುಮ್ಮನೆ ಹೇಳ್ದೆ ರೀ, ಬನ್ನಿ ಹೋಗೋಣ. ಬನ್ರಿ. ಫೋನ್ ತೆಗಿಯೋದು ತಾನೆ? ನನಗಿಷ್ಟ ಇಲ್ಲ. ಫೋನ್ ತೆಗಿಯೋಕೆ ಇಷ್ಟ ಇಲ್ಲ ಅಂತ ನಿಮ್ಮ ಫ್ರೆಂಡ್ ಹತ್ರ ಹೇಳ್ಬೇಕು ತಾನೆ, ನನಗೆ ಕಾಲ್ ಮಾಡಬೇಡ ಅಂತ. ನಾನು ನಿನ್ನ ಹತ್ರ ಏನಾದರೂ ಅಡ್ವೈಸ್ ಕೇಳಿದ್ನಾ? ಯಾಕ್ರೆ ಹಿಂಗೆ ಹೊಸ ಜಾಗದಲ್ಲೆಲ್ಲ ನಡ್ಕೋತೀರಾ? ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ನಾ? ನನ್ನ ಪಾಡಿಗೆ ನನ್ನ ಮನೇಲಿ ಇರ್ತಾ ಇದ್ದೆ ತಾನೆ. ಮಾಲತಿ, ಏನಾಯ್ತು? ನಿಮ್ಮಿಬ್ರು ನೋಡಿದ್ರೆ ಏನೋ ಜಗಳ ಆಡ್ತಿರೋ ಥರ ಕಾಣುತ್ತೆ. ನಿಮ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಸ್ವಲ್ಪ ತರಕಾರಿ ತೆಗೆದಿಟ್ಟಿದ್ದೆ, ತಗೊಂಡೋಗೋಣ ಅಂತ ಬಂದೆ. ಹಂಗಲ್ಲಕ್ಕ, ಸ್ವಲ್ಪ ದೂರ ಹೋಗಿ ಮಾತಾಡೋಣ. ಸರಿ, ಒಂದು ನಿಮಿಷ ಅಮ್ಮ. ಅಣ್ಣ, ನೀವು ಕೇಳಿದ್ದೆಲ್ಲ ಇದೆ ಅಮ್ಮ, ತಾಳಿ. ಸರಿ ಅಣ್ಣ, ಬನ್ನಿ. ಇದೇ ನಡೆದಿದ್ದು, ಇದಕ್ಕೋಗಿ ಬೇಜಾರಾಗ್ತಿದ್ದಾರೆ. ಬೇಜಾರಾಗ್ದಲ್ಲ ಇರುತ್ತಾಕ? ಅವ್ನು ಕರ್ದ ಅಂತ ತಾನೇ ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು ಹೋಗಿದ್ದು. ಹೋದಾಗ ಬನ್ನಿ ಅಂತ ಕರೆದ್ಬಿಟ್ಟು ಹೋದ ಅಷ್ಟೇ. ನಾವು ಊಟ ಮಾಡಿದ್ವಾ ಏನು ಅಂತ ವಿಚಾರಿಸ್ಬೇಕಲ್ವಾ? ತಪ್ಪೇನೆ, ನಿಮ್ಮ ಫ್ರೆಂಡು ನಡ್ಕೊಂಡಿದ್ದ ವಿಧ ತಪ್ಪೇನೆ. ಖಂಡಿತ ನಿಮ್ಮನ್ನು ವಿಚಾರಿಸ್ಬೇಕಾಗಿತ್ತು. ಆದರೆ ಆ ಫಂಕ್ಷನ್ಗೆ ನೀವು ಮಾತ್ರ ಹೋಗಿದ್ದಿಲ್ಲ ಅಲ್ವಾ? ನಿಮ್ಮ ಜೊತೆಗೆ ಇನ್ನೂ ತುಂಬ ಜನ ಬಂದಿರ್ತಾರೆ, ಹೌದು ತಾನೇ ರಂಜಿತ್? ಬಂದಂಥ ಎಲ್ಲರೂ ಕೂಡ ವಿಚಾರಿಸೋಕೆ ಸಾಧ್ಯನಾ? ಅಥವಾ ಎಲ್ಲರೂ ಊಟ ಮಾಡಿದ್ರಾ ಅಂತ ನೋಡ್ಲಿಕ್ಕೆ ಸಾಧ್ಯನಾ? ಬನ್ನಿ ಅಂತ ಕರೆಯೋಕ್ಕೆ ಮಾತ್ರ ಆಗುತ್ತಲ್ವ ರಂಜಿತ್? ನಿಮ್ಮ ಫ್ರೆಂಡು ಉದ್ದೇಶಪೂರ್ವಕವಾಗಿ ಆ ಥರ ನಡ್ಕೊಂಡಿಲ್ಲ ತಾನೇ? ಏನೋ ತಿಳಿದೆಲೆ ನಡೆದೋಯ್ತು ಅಷ್ಟೇ ತಾನೇ? ಒಂದು ಫಂಕ್ಷನ್ ಮನೆ ಅಂತ ಅಂದರೆ ಆ ಥರನೇ ಇರುತ್ತೆ. ಅವ್ರನ್ನ ಮಾತ್ರ ಗಮನಿಸ್ಕೊಂಡು ನನ್ನನ್ನು ಗಮನಿಸ್ಕೊಳ್ಳಿಲ್ಲ, ನನ್ನನ್ನು ಅವಮಾನ ಪಡಿಸಿದ್ರು ಅಂತ ನಾವು ಅನ್ಕೋಬಾರ್ದು. ನೀವು ಹೋಗುವಾಗಲೇ ದೊಡ್ಡ ಒಂದು ನಿರೀಕ್ಷೆಯಿಂದನೇ ಹೋಗಿದ್ದೀರಾ. ನನ್ನ ಫ್ರೆಂಡು ಗಮನಿಸ್ಕೊಳ್ತಾನೆ, ಎಲ್ಲರ ಮುಂದೆ ನನ್ನನ್ನು ಘನಪಡಿಸ್ತಾನೆ ಅಂತ ಅಂದ್ಕೊಂಡಿದ್ದೀರಾ. ಅದು ನಡಿಲಿಲ್ಲ ಅಂದಾಗ ನಿಮ್ಗೆ ಅದನ್ನು ಸ್ವೀಕರಿಸ್ಕೊಳ್ಳೋಕ್ಕಾಗಿಲ್ಲ. ಒಂದು ವೇಳೆ ನೀವು ಯಾವುದೇ ನಿರೀಕ್ಷೆ ಇಲ್ದಲೇ ಹೋಗಿದ್ರಿ ಅಂತ ಅಂದ್ಕೊಳ್ಳಿ,
ನಿಮ್ಮನ್ನ ಅವರು ಗಮನಿಸ್ಕೊಳ್ದಲೇ ಇದ್ರೂ ನಿಮ್ಮ ಹೃದಯವನ್ನು ಅದು ಬಾಧಿಸ್ತಾ ಇರಲಿಲ್ಲ. ನಿಮ್ಮನ್ನ ಘನಪಡಿಸಿದ್ರೂ ನಿಮಗೇನೂ ಗೊತ್ತಾಗಲ್ಲ. ರಂಜಿತ್, ಈ ಲೋಕದಲ್ಲಿ ಕರ್ತನ ಮಕ್ಕಳು ಯಾವ ರೀತಿ ಬಾಳ್ಬೇಕು ಅಂತ ಸತ್ಯವೇದ ನಮಗೆ ಹೇಳ್ಕೊಟ್ಟಿದೆ. ಈ ಸಮಸ್ಯೆಗೂ ಕೂಡ ಬೈಬಲಲ್ಲಿ ಸೊಲ್ಯೂಷನ್ ಇದೆಯಪ್ಪ. ಈ ಸಮಸ್ಯೆಗೂ ಹೌದು ರಂಜಿತ್. ಲೂಕ 14ನೇ ಅಧ್ಯಾಯ 7ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೂ ಓದಿ ನೋಡಿ, ಆಗ ನಿಮಗೆ ತಿಳಿಯುತ್ತೆ ದೇವ್ರು ಏನು ಹೇಳ್ತಾರೆ ಅಂದರೆ, ನಿನ್ನನ್ನು ಮದುವೆ ಮನೆಗೆ ಕರೆದರೆ ಪಂಕ್ತಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಕೂತುಕೊಳ್ಳಬೇಡ. ಹಾಗಂದ್ರೆ ಏನರ್ಥ? ಔತಣಕ್ಕೆ ಅಂತ ಹೋಗುವಾಗ ಘನತೆಯನ್ನ ಮರ್ಯಾದೆಯನ್ನ ಎದುರು ನೋಡಬೇಡ ಅಂತ ಅರ್ಥ. ಯಾಕಂದ್ರೆ ನಿಮಗಿಂತಲೂ ದೊಡ್ಡವರು ಬರುವಾಗ ಅವರಂತಾನೇ ಘನಪಡಿಸಬೇಕಾಗಿ ಬರುತ್ತೆ. ಆದರೆ ಏನು ಎದುರು ನೋಡ್ದಲೇ ಹೋಗಿ ಘನಪಡಿಸಲ್ಪಟ್ರೆ ಯೋಚಿಸಿ ನೋಡಿ, ಅದು ಶ್ರೇಷ್ಠವಾಗಿರುತ್ತಲ್ಲ. ರಂಜಿತ್, ಮೊದಲು ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ. ಇದೆಲ್ಲ ಏನು ದೊಡ್ಡ ಸಮಸ್ಯೆನೇ ಅಲ್ಲ. ಯಾರೇ ನಿಮ್ಮ ಫ್ರೆಂಡಾ? ಹೌದಮ್ಮ, ಫ್ರೆಂಡೇ ಮಾಡ್ತೀರ. ರಿಸೀವ್ ಮಾಡಿ ಮಾತಾಡಿ. ಹಲೋ, ಹೇಗೂ ಇದೆಯಾ? ಪ್ರಿಯರಾದವರೇ, ಜ್ಯೋತಿ ಕರ್ನಾಟಕವನ್ನು ನೋಡಿದ್ದೀರಾ? ಔತಣ ಮನೆಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡೀರಾ? ಈಗ ದೇವರ ಸಂದೇಶವನ್ನು ಹಂಚಿಕೊಂಡು ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಸಹೋದರಿ ಅನಿತಾ ಬಾನು ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ, ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಿಹಿಯಾದ ಮನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸುವುದರಲ್ಲಿ ನಾವು ತುಂಬಾ ಸಂತೋಷಿಸುತ್ತೇವೆ. ಈ ದಿನದಲ್ಲೂ ನಾವೊಂದು ಕಾರ್ಯಕ್ಕಾಗಿ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಲಿದ್ದೇವೆ. ಔತಣ ಮನೆ ಎಂದು ಹೇಳಿದ ಕೂಡಲೇ ಸಂತೋಷವಾಗಿದೆಯಲ್ಲವಾ? ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಯಾಕೆ ಗೊತ್ತಾ? ಔತಣದ ಮನೆ ಎಂದರೆ ಒಂದು ಸಂತೋಷವಾದ ಸುದ್ದಿ ಅದರ ಹಿಂದೆ ಇದೆ ಎಂದು ಅರ್ಥ. ಯಾರು ಸಂತೋಷ ಇಲ್ಲ ಎಂದರೆ ಔತಣ ಕೊಡುವುದಿಲ್ಲ. ಆದರೆ ಸತ್ಯವೇದವು ಅದನ್ನೇ ಹೇಳುತ್ತದೆ. ನೋಡಿರಿ, ಪ್ರಸಂಗಿ 10ನೇ ಅಧ್ಯಾಯ 19ನೇ ವಾಕ್ಯವನ್ನು ನೀವು ಓದಿ ನೋಡಿರಿ. ನಗುವಿಗಾಗಿ ಔತಣವು. ಇದು ಲೋಕದಲ್ಲಿ ಅನೇಕ ಫಂಕ್ಷನ್ಸ್ ಅನ್ನು ಕೊಂಡಾಡುತ್ತಾರೆ, ಅದನ್ನು ಹೇಳಬೇಕಿಲ್ಲ. ಅನೇಕ ಫಂಕ್ಷನ್ಸ್ ಅನ್ನು ಆಚರಿಸುತ್ತಾರೆ, ಔತಣ ಕೊಡುತ್ತಾರೆ, ಆನಂದವಾಗಿರುತ್ತೇವೆ, ಆನಂದವನ್ನು ಹಂಚಿಕೊಳ್ಳುತ್ತೇವೆ, ಸಂತೋಷವನ್ನು ಹಂಚಿಕೊಳ್ಳುತ್ತೇವೆ, ಒಳ್ಳೆಯದೇ. ಆದರೆ ಇಂದು ದೇವರು ಸತ್ಯವೇದದಲ್ಲಿ ನಮಗೆ ಒಂದು ಔತಣವನ್ನು ಸಿದ್ಧಪಡಿಸುತ್ತಿದ್ದಾರೆ. ಆ ಔತಣದಲ್ಲಿ ನಾವು ಭಾಗವಹಿಸಬೇಕು. ಇಂದು ಸಂತೋಷದ ಸಮಾಚಾರ ಏನು ಗೊತ್ತಾ? ಮತ್ತಾಯ 4ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿರಿ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಇದೇ ಆತನ ಮೊದಲ ಪ್ರಸಂಗ. ಆಗ ಒಬ್ಬ ಮನುಷ್ಯ, ಈ ಲೋಕದಲ್ಲಿ ಬದುಕುವ ಮನುಷ್ಯ, ಈ ಭೂಮಿಯ ಮೇಲೆ ಬದುಕುವಂತಹ ಮನುಷ್ಯ ಪರಲೋಕ ರಾಜ್ಯವನ್ನು ಕುರಿತು ತಿಳಿದುಕೊಳ್ಳಬೇಕೆಂದು ಯೇಸು ಕ್ರಿಸ್ತನು ಇಷ್ಟಪಟ್ಟನು. ಆದ್ದರಿಂದಲೇ ದೇವರು ಆ ಪರಲೋಕದ ರಾಜ್ಯವನ್ನು ಕುರಿತು ಮೊದಲನೇ ಬಾರಿಗೆ ಮನುಷ್ಯರ ಬಳಿ ಮಾತಾಡುತ್ತಾರೆ. ಮನ ತಿರುಗಿದರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯ. ಒಬ್ಬ ಮನುಷ್ಯ ಮನ ತಿರುಗದಿದ್ದರೆ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದಲೇ ಒಂದು ಮನ ತಿರುಗುವಿಕೆಯ ಸ್ಥಿತಿಗೆ ಬರಬೇಕೆಂದು ದೇವರು ಮಾತನಾಡಿದರು. ಈಗ ಇದನ್ನು ಕುರಿತು ದೇವರ ವಾಕ್ಯ ಏನ್ ಹೇಳುತ್ತದೆಂದರೆ, ಮತ್ತಾಯ 14ನೇ ಅಧ್ಯಾಯ ಮೊದಲ 14 ವಾಕ್ಯಗಳನ್ನು ನಾವು ಓದುವಾಗ, ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬದುಕಿದಂಥ ದಿನಗಳಲ್ಲಿ ಆತನು ಸಾಮ್ಯದ ಹಾಗೆ ಹೇಳಿಕೊಡುವುದನ್ನು ನಾವು ಈ ಸತ್ಯವೇದದಲ್ಲಿ ಓದಬಹುದು. ಆಗ ಈ ಪರಲೋಕ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ ಎಂದು ಆ ಜಾಗದಲ್ಲಿ ಸ್ಪಷ್ಟವಾಗಿ ಹೇಳಿಕೊಡುತ್ತಾರೆ. ಆಗ ದೇವರ ವಾಕ್ಯ ಏನ್ ಹೇಳುತ್ತದೆ ಎಂದರೆ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಎಂದು ಮತ್ತಾಯ 22ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದಬಹುದು. ಒಬ್ಬ ಅರಸನು ತನ್ನ ಮಗನಿಗೆ ಮದುವೆ ಮಾಡುವಾಗ ಔತಣವನ್ನು ಸಿದ್ಧ ಮಾಡಿ ಇಡುತ್ತಾನೆ. ಆಗ ಈ ಔತಣಕ್ಕೆ ಹಲವು ಸಿದ್ಧತೆಗಳು, ಹಲವು ಕೆಲಸಗಳು, ಹಲವು ಕಾರ್ಯಗಳು ಸಿದ್ಧವಾಗುತ್ತಾ ಇರುತ್ತದೆ. ರಾಜಮನೆಯ ವಿವಾಹವು ಸುಮ್ಮನೆ ನಡೆಯುತ್ತದ? ಅನೇಕ ಸಿದ್ಧತೆಗಳಿರುತ್ತವೆ, ಅನೇಕ ಆಹ್ವಾನಗಳಿರುತ್ತದೆ, ಅನೇಕ ಕಾರ್ಯಗಳು ನಡೆಯುತ್ತಾ ಇರುತ್ತದೆ. ಇದಕ್ಕೆ ಹೋಲಿಕೆಯಾಗಿಯೇ ಈ ಔತಣ ಮನೆ, ಈ ರೀತಿ ಪರಲೋಕ ರಾಜ್ಯವು ಎಂದು ದೇವರು ಹೇಳುತ್ತಾರೆ.
ಮೊದಲನೆಯದಾಗಿ ಔತಣದ ಮನೆಗೆ ಆಹ್ವಾನಿಸುವವರು ಮಾತ್ರ ಬರಲು ಸಾಧ್ಯ. ಹಾಗೆ ಪರಲೋಕ ರಾಜ್ಯಕ್ಕೂ ಸಹ ಆಹ್ವಾನಿಸುವವರು ಮಾತ್ರ ಬರಲು ಸಾಧ್ಯ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಮನುಷ್ಯ ಕುಲವನ್ನು ಆಹ್ವಾನಿಸುವುದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದನು. ಆಗ ದೇವರು ಹೇಳುತ್ತಾರೆ, ಲೂಕ 5ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು. ಆತನ ಕರೆಯುವಿಕೆಯನ್ನು ನೋಡಿರಿ. ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂದರೆ ಈ ಕರೆಯುವಿಕೆಯನ್ನು ಸ್ವೀಕರಿಸಿದವರು ಮಾತ್ರ ಪರಲೋಕಕ್ಕೆ ಹೋಗಲು ಸಾಧ್ಯ. ನೀವು ಮೊದಲೇ ಈ ಕರೆಯುವಿಕೆಯನ್ನು ಕೇಳಿರಬಹುದು, ಎಷ್ಟೋ ಬಾರಿ ಕೇಳಿರಬಹುದು, ಆದರೆ ಇಂದಿಗೂ ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಪಾಪಿಗಳು ಮನ ತಿರುಗುವುದಕ್ಕಾಗಿ ಕರೆಯುವುದಕ್ಕೆ ಬಂದೆ ಎಂದು ದೇವರು ಹೇಳುತ್ತಾರೆ. ಈ ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂದರೆ ದೇವರು ಎಲ್ಲರಿಗೂ ಒಂದು ಕರೆಯುವಿಕೆಯನ್ನು ಕೊಡುತ್ತಾರೆ. ನೀವು ಮನ ತಿರುಗಿದರೆ ಪರಲೋಕ ರಾಜ್ಯಕ್ಕೆ ಹೋಗಬಹುದು. ಇಂದು ಈ ವಾಕ್ಯಗಳನ್ನು ಕೇಳುತ್ತಿರುವ ನೀವು ಒಂದು ವೇಳೆ ಪಾಪಕ್ಕೆ ದಾಸರಾಗಿರಬಹುದು, ಯಾವುದೋ ಒಂದು ಕಾರ್ಯಕ್ಕೆ ದಾಸರಾಗಿರಬಹುದು. ಇಂದು ದೇವರು ಹೇಳುತ್ತಾರೆ, ನೀವು ಮನ ತಿರುಗಿರಿ, ಪಾಪವನ್ನು ಬಿಟ್ಟು ಮನ ತಿರುಗಿದರೆ ಈ ಪರಲೋಕ ರಾಜ್ಯಕ್ಕೆ ನೀವು ಹೋಗಬಹುದು ಎಂದು ದೇವರು ಕರೆಯುತ್ತಾನೆ. ಮೂರನೇದಾಗಿ 1 ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 7ನೇ ವಾಕ್ಯವನ್ನು ನೋಡುವಾಗ, ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧವಾಗಿರುವುದಕ್ಕೆ ಕರೆದನು. ಯಾವ ಮನುಷ್ಯನು ಪರಿಶುದ್ಧವಾಗಿ ಬದುಕಲು ತನ್ನನ್ನು ಒಪ್ಪಿಸಿಕೊಡುತ್ತಾನೋ ಅವರೇ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯ. ಅದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದು ಮನುಷ್ಯನನ್ನು ಪ್ರೀತಿಯಿಂದ ಕರೆಯುತ್ತಾನೆ. ಒಂದು ವೇಳೆ ನೀವು ಈ ಕರೆಯುವಿಕೆಯನ್ನು ಕೇಳಿಯೋ ಆ ಕರೆಯುವಿಕೆಗೆ ನೀವು ತಗದಿ ಇಲ್ಲದವರಾಗಿ ನಡೆದುಕೊಂಡಿರಬಹುದು, ಆದರೆ ದೇವರು ಇಂದು ನಿಮ್ಮನ್ನು ಮತ್ತೆ ಕರೆಯುತ್ತಿದ್ದಾರೆ. ಬಂಡತನಕ್ಕೆ ಅಲ್ಲ, ಪರಿಶುದ್ಧವಾಗಿರಲು ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಈ ವಾಕ್ಯ ಹೇಳುತ್ತದೆ. ಒಂದನ್ನು ಹೇಳುತ್ತೇನೆ ಕೇಳಿರಿ. ಪ್ರಕಟಣೆ 19ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡುವಾಗ, ದೇವರು ಪರಲೋಕದಲ್ಲಿ ನಮಗಾಗಿ ಒಂದು ಔತಣವನ್ನು ಸಿದ್ಧ ಮಾಡುತ್ತಿದ್ದಾರೆ. ಅದು ಇನ್ನು ಮುಂದೆಯೇ ನಡೆಯಲಿದೆ. ಆದ್ದರಿಂದ ಆ ಔತಣಕ್ಕೆ ದೇವರು ಇಂದು ಈ ಕಾರ್ಯವನ್ನು ನಮಗೆ ತಿಳಿಸಿಕೊಟ್ಟು ಔತಣಕ್ಕೆ ಕರೆಯುತ್ತಿದ್ದಾರೆ. ನೋಡಿರಿ, ಈ ರಾಜನ ಮನೆಯ ಔತಣಕ್ಕೆ ಆಹ್ವಾನಿಸಿದಾಗ ಅನೇಕರು ಆ ಕರೆಯುವಿಕೆಯನ್ನು ಸ್ವೀಕರಿಸಿಕೊಂಡರು. ಆ ಕರೆಯುವಿಕೆಯನ್ನು ಸ್ವೀಕರಿಸಿಕೊಂಡು ರಾಜನು ಔತಣವನ್ನು ಸಿದ್ಧಪಡಿಸಿ ಕರೆಯಲ್ಪಟ್ಟವರನ್ನೆಲ್ಲ ಬರುವುದಕ್ಕೆ ಹೇಳಿ ಎಂದು ತನ್ನ ಸೇವಕರ ಬಳಿ ಹೇಳಿ ಕಳುಹಿಸುತ್ತಾರೆ. ಆ ಕರೆಯುವಿಕೆಯನ್ನು ಸ್ವೀಕರಿಸಿಕೊಂಡು ಆ ವಿವಾಹಕ್ಕೆ ಬರಲು ಅನೇಕರು ತಗದಿ ಇಲ್ಲದವರಾಗಿರುತ್ತಾರೆ. ಆಲಸ್ಯ ಮಾಡಿದರು, ಬೇಜವಾಬ್ದಾರಿಯಾಗಿ ಇದ್ದು ಬಿಟ್ಟರು. ಅದುವೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ಮತ್ತಾಯ 22ನೇ ಅಧ್ಯಾಯ ಮೊದಲ 14 ವಾಕ್ಯಗಳನ್ನು ನಾನು ಮೊದಲೇ ಹೇಳಿದೆ. ಮತ್ತೆ ನಾವು ಆ ಭಾಗವನ್ನು ನೋಡುವಾಗ, ಆ ಮದುವೆಯ ಔತಣ ಸಿದ್ಧವಾಗಿದೆ, ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ ಎಂದು 22ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಆಗ ಕರೆಯುವಿಕೆಗೆ ಯೋಗ್ಯರಲ್ಲದವರಾದರು. ದೇವರು ಕರೆಯುವಾಗ, ಪರಲೋಕ ರಾಜ್ಯಕ್ಕೆ ಬನ್ನಿ ಎಂದು ಕರೆಯುವಾಗ, ಆ ಕರೆಯುವಿಕೆಗೆ ನಾವು ಯೋಗ್ಯರಾಗಿ ನಡೆದುಕೊಂಡರೆ ಮಾತ್ರ ಯಜ್ಞದ ಕುರಿಯಾದಾತನ ವಿವಾಹ ಭೋಜನದಲ್ಲಿ ನಾವು ಭಾಗವಹಿಸಬಹುದು. ಆ ಕರೆಯುವಿಕೆಯನ್ನು ಅಸಡ್ಡೆ ಮಾಡಿ ಯೋಗ್ಯರಲ್ಲದವರಾಗಿ ನಡೆದುಕೊಂಡರೆ ಈ ರಾಜನ ವಿವಾಹದ ಮನೆಯಲ್ಲಿ ನಾವು ಭಾಗವಹಿಸಲಾಗುವುದಿಲ್ಲ. ಆದ್ದರಿಂದಲೇ ನಾವು ಜಾಗರೂಕತರಾಗಿರುವುದು ನಮ್ಮ ಕರ್ತವ್ಯವಾಗಿದೆ. ಈಗ ಅರಸನ ಮನೆಯ ವಿವಾಹಕ್ಕೆ ಕರೆಯುವಾಗ ಆ ಕರೆಯುವಿಕೆಗೆ ನಾವು ಯೋಗ್ಯರಾಗಿರಬೇಕು. ಎರಡನೇದಾಗಿ ನಾವು ಸಿದ್ಧರಾಗಿರಬೇಕು. ವಿವಾಹ ಮನೆಯ ವಸ್ತ್ರ ಧರಿಸಿರಬೇಕು. ದೇವರು ನಮಗೆ ಒಂದು ವಸ್ತ್ರವನ್ನು ಕೊಡುತ್ತಾರೆ, ಕೊಳಕು ವಸ್ತ್ರವಲ್ಲ. ಪರಿಶುದ್ಧತೆಗೆ ಕರೆಯಲ್ಪಟ್ಟ ವಸ್ತ್ರ, ಪರಿಶುದ್ಧದ ವಸ್ತ್ರ, ಶುಭ್ರ ವಸ್ತ್ರ, ರಕ್ಷಣೆಯ ವಸ್ತ್ರ. ಈ ವಸ್ತ್ರವನ್ನು ನಾವು ಧರಿಸಿಕೊಂಡರೆ ಮಾತ್ರ ರಾಜನು ನಮಗೆ ಕೊಡುವ ಒಂದು ಸಿದ್ಧವಾಗಿರುವ ಯೇಸು ಕ್ರಿಸ್ತನು ನಮಗೆ ಒಂದು ಔತಣವನ್ನು, ಯಜ್ಞದ ಕುರಿಯಾದಾತನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆ ಮದುವೆಯ ಮನೆಯಲ್ಲಿ ನಾವು ಪಾಲುಗಾರರಾಗಬೇಕೆಂದರೆ ನಮ್ಮ ವಸ್ತ್ರ, ವಿವಾಹದ ವಸ್ತ್ರವನ್ನು ಧರಿಸಿರುವವರು ಮಾತ್ರ ಅಲ್ಲಿ ಹೋಗಲು ಸಾಧ್ಯ. ಎಲ್ಲರೂ ಹೋಗಲು ಸಾಧ್ಯವಿಲ್ಲ. ಕರೆಯುವಿಕೆ ಎಲ್ಲರಿಗೂ ಬರುತ್ತದೆ. ಆ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ನಾವು ವಿವಾಹದ ವಸ್ತ್ರವನ್ನು ಧರಿಸಿರಬೇಕು. ಇದನ್ನೇ ದೇವರು ನಮಗೆ ಸುತ್ತಿ ತೋರಿಸುತ್ತಾರೆ. ಆಗ ನಾವು ಸಿದ್ಧರಾಗದೆ, ಯೋಗ್ಯರಾಗಿರದೆ, ಕರೆಯುವಿಕೆಯನ್ನು ಪಡೆದುಕೊಳ್ಳದೆ ಔತಣದ ಮನೆಯಲ್ಲಿ ಪಾಲುಗಾರರಾಗಲು ಆಗುವುದಿಲ್ಲ. ಈ ಲೋಕದಲ್ಲಿ, ಭೂಮಿಯಲ್ಲಿ ಕೊಡುವಂತ ಔತಣವೆಲ್ಲ ತಾತ್ಕಾಲಿಕವಾದದ್ದು, ಸಂತೋಷಕ್ಕೆಂದು ಹಂಚಿಕೊಳ್ಳುವುದಾಗಿದೆ. ಆದರೆ ದೇವರು ನಮಗೆ ಒಂದು ಔತಣವನ್ನು ಸಿದ್ಧ ಮಾಡುತ್ತಿದ್ದಾರಲ್ಲವಾ, ಅದೇ ನಿತ್ಯವಾದ ಔತಣ. ಪರಿಶುದ್ಧವಾದ ದೇವರು, ಪರಲೋಕದ ದೇವರು ಪರಲೋಕದಲ್ಲಿ ನಮಗಾಗಿ ಸಿದ್ಧ ಮಾಡುತ್ತಿರುವಂತ ಔತಣದಲ್ಲಿ ನಾವು ಭಾಗವಹಿಸಬೇಕು. ಇಲ್ಲಿರುವಂತ ಎಲ್ಲ ಔತಣದಲ್ಲಿ ಭಾಗವಹಿಸಿ ಅಲ್ಲಿರುವ ಔತಣವನ್ನು ಬಿಟ್ಟು ಬಿಟ್ಟರೆ ನಮ್ಮಂತ ದೌರ್ಭಾಗ್ಯವಂತರು ಯಾರು ಇರುವುದಿಲ್ಲ. ಅದೇ ರೀತಿಯಾಗಿ ನಾವು ಈ ಔತಣದಲ್ಲಿ ಭಾಗವಹಿಸುತ್ತೇವೋ ಭಾಗವಹಿಸುವುದಿಲ್ಲವೋ, ಈ ಲೋಕದ ಜನರೊಂದಿಗೆ ಸೇರಿ ಸಂತೋಷ ಪಡುತ್ತೇವೋ ಇಲ್ಲವೋ, ಪರಲೋಕ ರಾಜ್ಯದಲ್ಲಿ ದೇವರು ನಮಗಾಗಿ ಒಂದು ಔತಣವನ್ನು ಸಿದ್ಧ ಮಾಡಿದ್ದಾರಲ್ಲವಾ, ಆ ಔತಣಕ್ಕೆ ನಾವು ಸಿದ್ಧರಾಗಬೇಕು. ಆ ಔತಣಕ್ಕೆ ಕರೆಯಲ್ಪಟ್ಟಿದ್ದಕ್ಕೆ ನಾವು ಯೋಗ್ಯರಾಗಿದ್ದು ನಾವು ಹೋಗುವುದಕ್ಕೆ ಸಿದ್ಧರಾಗಿರಬೇಕು.
ಮದುವೆಯ ವಸ್ತ್ರವನ್ನು ಧರಿಸಿದವರಾಗಿ ನಾವು ಕಾಣಲ್ಪಡಬೇಕು. ಅದೇ ದೇವರು ನಮಗೆ ಹೇಳುತ್ತಾರೆ. ಅದು ಮಾತ್ರವಲ್ಲ, ಅದೇ ಲೂಕನು ಬರೆದ ಪತ್ರಿಕೆ 14:15 ಓದಿ ನೋಡಿದರೆ, ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಎಂದು ಹೇಳಲು, ಆಗ ದೇವರ ರಾಜ್ಯದಲ್ಲಿ ಹೋಗಿ ಊಟ ಮಾಡುವವನು, ಔತಣದಲ್ಲಿ ಭಾಗವಹಿಸುವವನು ಧನ್ಯನು. ಆಗ ಪರಲೋಕ ರಾಜ್ಯಕ್ಕೆ ಯೇಸುವಿನೊಂದಿಗೆ ಹೋಗಬೇಕು. ಯೇಸುವಿನೊಂದಿಗೆ ಹೋಗಿ ಔತಣದಲ್ಲಿ ಭಾಗವಹಿಸಬೇಕೆಂದರೆ ಅಲ್ಲಿ ಒಂದು ಸಿದ್ಧತೆ ಇದೆ, ಅಲ್ಲಿ ಒಂದು ವಸ್ತ್ರವಿದೆ, ಅಲ್ಲಿ ಒಂದು ಕಾರ್ಯವಿದೆ, ದೇವರು ಎದುರು ನೋಡುವಂತಹ ಕಾರ್ಯ. ಈ ಕಾರ್ಯಗಳಿಗಾಗಿ ನಾವು ಸಿದ್ಧರಾಗಿ ಇದ್ದೇವಾ? ಇದುವರೆಗೂ ದೇವರು ಎಷ್ಟೋ ಸಮಯದಲ್ಲಿ, ಎಷ್ಟೋ ಸಂದರ್ಭ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮೊಂದಿಗೆ ಮಾತಾಡಿದ್ದಾರೆ. ಇಂದು ಈ ವಾಕ್ಯವನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ಎಷ್ಟು ಬಾರಿ ದೇವರು ನಿಮ್ಮನ್ನು ಕರೆದಿದ್ದಾರೆ, ಎಷ್ಟು ಬಾರಿ ನನ್ನ ಮಗನೇ, ನನ್ನ ಮಗಳೇ, ನೀವು ಬನ್ನಿ ಎಂದು ಕರೆದಿದ್ದಾರೆ. ಪರಲೋಕದ ರಾಜ್ಯ ಸಮೀಪವಾಗಿದೆ ಎಂದು ಹೇಳಿದ್ದಾರೆ. ಮನ ತಿರುಗಿರಿ ಎಂದು ಹೇಳಿದ್ದಾರೆ. ಈ ಕರೆಯುವಿಕೆಗೆ ನೀವು ಪಾತ್ರರಾಗಿದ್ದೀರಾ? ದೇವರು ಇಂದು ಬಂದು ಬಿಟ್ಟರೆ ಆ ಔತಣವನ್ನು ಸಿದ್ಧ ಮಾಡಿ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ದೇವರು ಬಂದರೆ ನೀವು ಸಿದ್ಧರಾಗಿದ್ದೀರಾ? ಮದುವೆಯ ವಸ್ತ್ರವನ್ನು ಧರಿಸಲ್ಪಟ್ಟವರಾಗಿ ಕಾಣಲ್ಪಡುತ್ತಿದ್ದೀರಾ? ಆದ್ದರಿಂದಲೇ ದೇವರು ಇಂದು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ದೇವರು ಇಂದು ನಿಮ್ಮ ಬಾಳಲ್ಲಿ ಒಂದು ಸಂದರ್ಭವನ್ನು, ಅವಕಾಶವನ್ನು ದೇವರು ಕೊಡುತ್ತಿದ್ದಾರೆ. ಈಗಲಾದರೂ ನನ್ನ ಮಗಳೇ, ನನ್ನ ಬಳಿಗೆ ಬರುತ್ತೀಯಾ? ನನ್ನ ಮಗನೇ, ನನ್ನ ಬಳಿಗೆ ಬರುತ್ತೀಯಾ? ನಿನ್ನನ್ನು ನನಗೆ ಕೊಡುತ್ತೀಯಾ? ಇಂದು ನಾನು ನಿನ್ನನ್ನು ಹುಡುಕಿಕೊಂಡು ಬಂದು ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ. ಈ ಕರೆಯುವಿಕೆಯನ್ನು ಕೇಳಿ ಬರುತ್ತೀಯಾ? ನಿನಗಾಗಿ ಒಂದು ಔತಣವನ್ನು ಸಿದ್ಧ ಮಾಡಿದ್ದೇನೆ. ಅದಕ್ಕಾಗಿ ಈ ಭೂಮಿಗೆ ನಾನು ಬಂದೆ. ಅದಕ್ಕಾಗಿಯೇ ನನ್ನ ಜೀವನವನ್ನು ನಿನಗೆ ಕೊಟ್ಟೆ. ನನ್ನ ರಕ್ತವನ್ನೆಲ್ಲ ಸುರಿಸಿದೆ, ನನ್ನ ಪ್ರಾಣವನ್ನು ಕೊಟ್ಟೆ. ದೇವರು ನಿನ್ನೊಂದಿಗೆ ಮಾತಾಡುತ್ತಿದ್ದಾರೆ. ದೇವರ ಮಕ್ಕಳೇ, ಇಂದಿಗಾದರೂ ದೇವರ ಸಮ್ಮುಖದಲ್ಲಿ ಮೊಣಕಾಲು ಹಾಕಿಕೊಂಡು ದೇವರನ್ನು ದೃಷ್ಟಿಸಿ ನೋಡಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ಈ ಮಾತುಗಳನ್ನು ಕೇಳುತ್ತಿರುವಂತಹ ಒಬ್ಬೊಬ್ಬ ಮಗನಿಗಾಗಿ, ಒಬ್ಬೊಬ್ಬ ಸಹೋದರಿಗಾಗಿ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೇವಪ್ಪ. ಒಂದು ವೇಳೆ ಯೌವನಸ್ಥರು ಈ ಮಾತುಗಳನ್ನು ಕೇಳುತ್ತಿರಬಹುದಪ್ಪ. ಮೊದಲೇ ಅವರು ಕರೆಯುವಿಕೆಯನ್ನು ಹೊಂದಿ ಅಪ್ಪ, ಆ ಕರೆಯುವಿಕೆಗೆ ಅವರು ಯೋಗ್ಯರಾಗಿ ನಡೆದುಕೊಳ್ಳದೆ ಹಿಂಜಾರಿಕೊಂಡು ಮತ್ತೆ ಲೋಕವನ್ನು ಹುಡುಕಿಕೊಂಡು ಹೋಗಿರಬಹುದಪ್ಪ. ಇಂದು ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಯಿಂದ ಕರೆಯುತ್ತಿದ್ದೀರಪ್ಪ. ಅಪ್ಪ, ಈ ಜನರು ಒಪ್ಪಿಸಿಕೊಡುವಿಕೆಯಿಂದ ಇಂದು ನಿಮ್ಮನ್ನು ದೃಷ್ಟಿಸಿ ನೋಡುತ್ತಾ ಇದ್ದಾರಪ್ಪ. ನೀವು ಅವರನ್ನು ಅಂಗೀಕರಿಸಿರಿ ದೇವರೇ. ಅಪ್ಪ, ಪರಲೋಕ ರಾಜ್ಯದ ಔತಣಕ್ಕೆ ಹೋಗುವವರು ಧನ್ಯರು ಎಂದು ಹೇಳಲ್ಪಟ್ಟಿದೆ ಅಪ್ಪ. ಅದಕ್ಕೆ ಭಾಗ್ಯವಂತರಾಗಿ ಒಬ್ಬೊಬ್ಬರು ಬದಲಾಗಬೇಕಪ್ಪ. ಒಬ್ಬೊಬ್ಬರನ್ನು ಬದಲಾಯಿಸಿ, ಒಬ್ಬರನ್ನು ನೀವು ಕೈ ಬಿಡಬೇಡಿ ದೇವರೇ. ಅಪ್ಪ, ಒಬ್ಬೊಬ್ಬರನ್ನು ಪರಲೋಕದ ಔತಣಕ್ಕೆ ಪಾಲುಗಾರರಾಗಿ ಮಾಡಿರಿ. ಆ ನಿತ್ಯವಾದ ಔತಣಕ್ಕೆ ಪಾಲುಗಾರರಾಗಿ ನೀವು ಇವರಿಗೆ ಕೃಪೆ ಕೊಡಿರಿ ಅಪ್ಪ. ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇವೆ. ನೀವು ಜವಾಬ್ದಾರಿ ತೆಗೆದುಕೊಳ್ಳುವುದಕ್ಕಾಗಿ ವಂದನೆ. ಈ ಜನರನ್ನು ನೀವು ಪ್ರೀತಿಸುವುದಕ್ಕಾಗಿ ವಂದನೆ. ಪ್ರೀತಿ ತೋರಿಸುವುದಕ್ಕಾಗಿ ಸ್ತೋತ್ರ. ಕರೆಯಲ್ಪಡುವುದಕ್ಕಾಗಿ ವಂದನೆ ದೇವರೇ. ನೀವು ಅವರನ್ನು ಆಶೀರ್ವದಿಸಲು ಇಷ್ಟಪಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಈ ಜನರನ್ನೆಲ್ಲ ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇವೆ. ನೀವು ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕಾಗಿ ವಂದನೆ. ನಿಮಗೆ ಮಹಿಮೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿದ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628211. Our phone number 08035454545. God bless you.